ಸ್ವಾಗತಾರ್ಹವಾದಂಥ ಬೆಳವಣಿಗೆ. ನಮಸ್ಕಾರ ವೀಕ್ಷಕರೇ, ಬೆಂಕಿ ಬಿರುಗಾಳಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಾಧಾ ಹಿರೇಗೌಡರ್. ನಮ್ಮ ದೇಶ ಒಂದು ರೀತಿ ಜಯಂತಿಗಳ ದೇಶ. ನಾಡಿನ ಪೌರಾಣಿಕ, ಐತಿಹಾಸಿಕ ಮತ್ತು ಚಾರಿತ್ರಿಕ ಮಹಾಪುರುಷರ ಜಯಂತಿಯನ್ನ ಆಚರಿಸುವ ಮೂಲಕ ಅವರು ಸಮಾಜಕ್ಕೆ ಕೊಟ್ಟಂತಹ ಕೊಡುಗೆಗಳನ್ನು ಸ್ಮರಿಸುತ್ತಾ ಅವರ ತತ್ವಗಳನ್ನು ಜೀವನದಲ್ಲಿ ಪಾಲಿಸುತ್ತಾ ಆ ಜಯಂತಿ ಸಾರ್ಥಕತೆ ಪಡೆಯುವ ಹಾಗೆ ಮಾಡೋದು ಪ್ರತಿಯೊಂದು ಸಮಾಜದ ನಾಗರಿಕನ ಕರ್ತವ್ಯ. ಆದರೆ ಇತ್ತೀಚೆಗೆ ನಡೀತಾ ಇರುವಂತಹ ಜಯಂತಿಗಳನ್ನು ನೋಡಿದರೆ ಅದು ಕೇವಲ ಸರ್ಕಾರಿ ಜಯಂತಿಯಾಗಿ, ಕಾಟಾಚಾರದ ಜಯಂತಿಯಾಗಿ, ಒಂದು ರಜಾದ ಮಜವನ್ನು ಅನುಭವಿಸುವ ಜಯಂತಿಗಳಾಗಿ ಮಾರ್ಪಟ್ಟಿರೋದು ನಿಜಕ್ಕೂ ಕೂಡ ದೌರ್ಭಾಗ್ಯದ ವಿಷಯ. ಈ ಹಿನ್ನೆಲೆಯಲ್ಲಿ ಈ ಜಯಂತಿಗಳು ಒಂದು ಜಾತಿ, ಒಂದು ಸಮುದಾಯ, ಒಂದು ಧರ್ಮಕ್ಕೆ ಸೀಮಿತವಾಗಿ ಧರ್ಮಗಳ ನಡುವಿನ ವೈಷಮ್ಯಕ್ಕೆ ಕಾರಣ ಆಗ್ತಾ ಇವೆ. ಸದ್ಯಕ್ಕಂತೂ ತುಂಬಾ ಚಾಲ್ತಿಯಲ್ಲಿರುವ ಮತ್ತು ದೊಡ್ಡ ವಿವಾದವನ್ನೇ ಸೃಷ್ಟಿಸ್ತಾ ಇರೋದು ಟಿಪ್ಪು ಜಯಂತಿ. ಟಿಪ್ಪು ಜಯಂತಿ ಆಚರಿಸಬಾರದು ಅಂತ ಬಿಜೆಪಿ, ಆಚರಿಸ್ತೀವಿ ಅಂತ ಕಾಂಗ್ರೆಸ್. ಟಿಪ್ಪು ಒಬ್ಬ ರಾಜಕೀಯವಾಗಿ ವಿವಾದಿತ ಮನುಷ್ಯನಾಗಿ ಹೊರಹೊಮ್ಮಿದ್ದಾನೆ. ಹೀಗಾಗಿ ನಿಜಕ್ಕೂ ಟಿಪ್ಪು ಒಬ್ಬ ದೇಶಪ್ರೇಮಿಯೋ ದೇಶದ್ರೋಹಿಯೋ ಅನ್ನುವಂತಹ ಅನುಮಾನ ಲವಲೇಶದಷ್ಟು ಇಲ್ಲದ ಜನಸಾಮಾನ್ಯರ ತಲೆಯ ಒಳಗೆ ಹೊಕ್ಕಿಸಿದ್ದಾರೆ ಎರಡೂ ಪಕ್ಷಗಳು. ಹಾಗಾದ್ರೆ ಈ ಟಿಪ್ಪು ಜಯಂತಿ ಆಚರಿಸಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಇಂದಿನ ವಿಶೇಷ ಬೆಂಕಿ ಬಿರುಗಾಳಿ ಕಾರ್ಯಕ್ರಮದಲ್ಲಿ ನಾವು ಚರ್ಚೆ ನಡೆಸ್ತೀವಿ. ಇದೇ ಹೊತ್ತಿನ ವಿಶೇಷ ಟಿಪ್ಪು ಜಯಂತಿ ಜಟಾಪಟಿ. ಇದು ಒಂದು ಸ್ವಾಗತಾರ್ಹವಾದಂಥ ಬೆಳವಣಿಗೆ. ಹಾಗಾದ್ರೆ ಟಿಪ್ಪು ಜಯಂತಿ ಬೇಕಾ ಬೇಡವಾ, ಏನಿದೆ ಜಟಾಪಟಿ? ಈ ಬಗ್ಗೆ ಮಾತನಾಡೋದಕ್ಕೆ ಅತಿಥಿಗಳು ನಮ್ಮೊಂದಿಗಿದ್ದಾರೆ. ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ನನ್ನ ಬಲಭಾಗದಿಂದ ಅತಿಥಿಗಳನ್ನ ವೆಲ್ಕಮ್ ಮಾಡ್ತೀನಿ. ನಮ್ಮೊಂದಿಗೆ ಇದ್ದಾರೆ ಬಿಜೆಪಿ ಸಂಘಟನಾ ಕಾರ್ಯದರ್ಶಿ ರವಿಕುಮಾರ್ ಅವರು. ಸರ್, ತಮಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಚಿಂತಕರಾದಂತಹ ತೇಜಸ್ವಿ ಸೂರ್ಯ ಅವರು ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ. ತಮಗೂ ಕೂಡ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ನನ್ನ ಎಡಭಾಗದಲ್ಲಿದ್ದಾರೆ ಇತಿಹಾಸ ತಜ್ಞರು, ಅದರಲ್ಲೂ ಕೂಡ ಟಿಪ್ಪುವಿನ ಬಗ್ಗೆ ಆಳವಾಗಿ ಅಧ್ಯಯನ ಮಾಡಿರುವಂತಹ ತಲಕಾಡು ಚಿಕ್ಕರಂಗೇಗೌಡರು. ಸರ್, ತಮಗೂ ಕೂಡ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಕಾಂಗ್ರೆಸ್ನ ವಿಧಾನ ಪರಿಷತ್ ಮುಖಂಡರಾದ ರಿಜ್ವಾನ್ ಹರ್ಷದ್ ಅವರು, ತಮಗೂ ಕೂಡ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮವನ್ನು ನಾನು ರಿಜ್ವಾನ್ ಅವರಿಂದಲೇ ಆರಂಭಿಸೋದಕ್ಕೆ ಇಷ್ಟಪಡ್ತೀನಿ, ಯಾಕಂದ್ರೆ ಆಡಳಿತ ಪಕ್ಷದ ಸದಸ್ಯರಾಗಿರೋದ್ರಿಂದ. ಎನಿ ಕಂಡೀಷನ್ ಜಯಂತಿ ಮಾಡ್ತೀರಾ ಸರ್? ಮಾಡ್ತೀವಿ, ಘೋಷಣೆ ಮಾಡಿದ್ದೀವಿ. ಅಂದ್ರೆ ಏನೇನು ಸೆಕ್ಯೂರಿಟಿ, ಎಲ್ಲೆಲ್ಲಿಂದ ಟ್ರೂಪ್ಸು, ಮಿಲಿಟರಿ, ಅರೆಸೇನಾಪಡೆ ಎಲ್ಲ ತರಿಸ್ತಾ ಇದ್ದೀರಾ? ಇಲ್ಲ, ತರಿಸಲೇಬೇಕಲ್ಲ. ಈಗ ಕೆಲವು ಸಂಘಟನೆಗಳು, ವಿಶೇಷವಾಗಿ ಸಂಘ ಪರಿವಾರದ ಪ್ರೇರಿತರಾದಂಥ ಸಂಘಟನೆಗಳು ಬೀದಿಗಿಳಿದು ಅಲ್ಲಿ ಅಶಾಂತಿಯ ವಾತಾವರಣ ನಿರ್ಮಾಣ ಮಾಡೋಕ್ಕೆ ಪ್ರಯತ್ನ ಮಾಡಿದಾಗ ಸೆಕ್ಯೂರಿಟಿ ಎಲ್ಲ ಟೈಟ್ ಮಾಡಬೇಕಾಗುತ್ತೆ. ಸರ್, ಈಗ ಒಂದು ಜಯಂತಿಯನ್ನು ಆಚರಿಸಬೇಕು ಅಂದರೆ ಅದು ಕೇವಲ ಒಂದು ಪಕ್ಷಕ್ಕೆ ಅಥವಾ ಒಂದು ತತ್ವ ಸಿದ್ಧಾಂತಗಳನ್ನು ನಂಬಿಕೊಂಡಿರುವ ಧರ್ಮಕ್ಕೆ ಸೀಮಿತವಾದಂಥ ಜಯಂತಿ ಅಲ್ಲ. ಸರ್ಕಾರಿ ಜಯಂತಿ ಅಂದರೆ ಇಡೀ ರಾಜ್ಯದ ನಾಗರಿಕರು ಒಟ್ಟಿಗೆ ಸೇರಿ ಮಾಡಬೇಕಾದಂತಹ ಜಯಂತಿ. ಅಂತಹ ಜಯಂತಿಯನ್ನು ಇಷ್ಟು ಸೆಕ್ಯೂರಿಟಿಯಲ್ಲಿ ಮಾಡೋದ್ರಿಂದ ತಮ್ಮ ಉದ್ದೇಶ ಈಡೇರುತ್ತಾ? ಜಯಂತಿ ನಾವು ಘೋಷಣೆ ಮಾಡಿದಾಗ ನಾವು ಟಿಪ್ಪುವಿನ ವ್ಯಕ್ತಿತ್ವವನ್ನು, ಟಿಪ್ಪು ಮಾಡಿರ್ತಕ್ಕಂಥ ಈ ನಾಡಿಗೆ ಒಬ್ಬ ವೀರ ಕನ್ನಡಿಗ ಮಾಡಿರ್ತಕ್ಕಂಥ ಸಾಧನೆಗಳು ಈ ನಾಡಲ್ಲಿ ಅದು ಸೆಲಿಬ್ರೇಟ್ ಮಾಡ್ತಕ್ಕಂಥ ಉದ್ದೇಶದಿಂದ ನಾವು ಜಯಂತಿ ಘೋಷಣೆ ಮಾಡಿದ್ವಿ. ಇದಕ್ಕೆ ರಾಜಕೀಯವಾಗಿ ಲಾಭ ಪಡ್ಕೊಳ್ಳೋಕ್ಕೋಸ್ಕರ ಕೆಲವು ಈಗ BJP ಅಂತ ನಾನು ಹೇಳಬೇಕಾಗುತ್ತೆ. ಇಲ್ಲ, ಹೇಳ್ಬೇಕಾಗುತ್ತೆ. ಇವರು ರಾಜಕೀಯ ಲಾಭಕ್ಕೋಸ್ಕರ ಇದು ಬೇರೆ ತಿರುವು ಕೊಡ್ತಾ ಇದ್ದಾರೆ. ಈಗ ಇವತ್ತು ಟಿಪ್ಪುವಿನ ಅಭಿಮಾನಿ, ನಾನು ಮೈಸೂರು ಭಾಗದಿಂದ ಬಂದಿದ್ದೇನೆ. ಟಿಪ್ಪುವಿನ ಅಭಿಮಾನಿಗಳು ಬರೀ ಮುಸ್ಲಿಂ ಅಲ್ಲ, ಟಿಪ್ಪುವಿನ ಅಭಿಮಾನಿಗಳು ಹಲವಾರು ಬೇರೆ ಬೇರೆ ಜಾತಿಗಳಿಂದ, ಬೇರೆ ಬೇರೆ ಸಮುದಾಯಗಳಿಂದ ಎಲ್ಲರೂ ಅಭಿಮಾನಿಗಳು ವರ್ಷಗಳಿಂದ ಟಿಪ್ಪುವನ್ನ ಒಂದು ಅಭಿಮಾನದಿಂದ ನೋಡ್ತಕ್ಕಂಥದ್ದು. ನಾನು ಇದನ್ನು ಹೇಳಕ್ಕೆ ಇಚ್ಛಪಡ್ತೀನಿ. ಬರೀ ಇವತ್ತೆಲ್ಲ, 2 ವರ್ಷ ಹಿಂದೆವರೆಗೂ BJPಯ ನಾಯಕರು ಕೂಡ ಟಿಪ್ಪುವಿನ ಅಭಿಮಾನಿಗಳು. ಇದೇ ಶ್ರೀರಾಮುಲು ಅವರು ಟಿಪ್ಪುವಿನ ಜಯಂತಿ ಬಗ್ಗೆ ಶುಭಾಶಯ ಕೋರಿ ಇಡೀ ಕರ್ನಾಟಕದಲ್ಲಿ ಫ್ಲೆಕ್ಸ್ ಹಾಕಿದ್ದವರು. ಇದೇ ಜಗದೀಶ್ ಶೆಟ್ಟರ್ ಅವರು, ಅಶೋಕ್ ಅವರು, ಚಂದ್ರೇಗೌಡರು ಮತ್ತು PC ಮೋಹನ್ ಅವರು ಎಲ್ಲ ಟಿಪ್ಪು ಜಯಂತಿಯಲ್ಲಿ ಭಾಗಿಯಾಗಿ ಸೆಲಿಬ್ರೇಟ್ ಮಾಡ್ತಕ್ಕಂಥವ್ರು. 2 ವರ್ಷದಿಂದ ಈಗ ರಾಜಕೀಯದ ಲಾಭ ಆಗ್ಬೋದು ಅಂತಕ್ಕಂಥ ವಿವಾದ ಸೃಷ್ಟಿ ಮಾಡ್ತಕ್ಕಂಥ. ರವಿಕುಮಾರ್ ಅವರೇ, BJP ಅವರು ಟಿಪ್ಪು ವಿಚಾರದಲ್ಲಿ ರಾಜಕೀಯ ಮಾಡ್ತಾ ಇದ್ದಾರೆ. ರಾಜಕೀಯನ ಇದು? ರಾಜಕೀಯಕರಣಗೊಳಿಸಿ ಅದರ ಲಾಭವನ್ನು ಪಡೀಲಿಕ್ಕೆ ಹೊರಟಿರ್ತಕ್ಕಂಥ ಕಾಂಗ್ರೆಸ್ ಪಾರ್ಟಿಯವರಿಗೆ ಈ ಪ್ರಶ್ನೆ ಕೇಳಬೇಕು. ಇದರ ಲಾಭ ಪಡೀಲಿಕ್ಕೆ ಹೊರಟಿರ್ತಕ್ಕಂಥವ್ರು BJP ಅವರಲ್ಲ. ಟಿಪ್ಪು ಜಯಂತಿಯನ್ನು ಯಾಕೆ ಮಾಡಬೇಕು ಅನ್ನೋದೇ ನನ್ನ ಬೇಸಿಕ್ ಪ್ರಶ್ನೆ. ಟಿಪ್ಪು ಏನು ಕನ್ನಡ ನಾಡಿನ ಉದ್ಧಾರಕ್ಕೆ ಕೆಲಸ ಮಾಡಿದಾರಾ? ಇಲ್ಲ.
ಇಲ್ಲಿ ಏನು ಕೊಡಗಿನಲ್ಲಿರ್ತಕ್ಕಂಥ ಸುಮಾರು 60,000-70,000 ಜನರನ್ನು ಮತಾಂತರ ಮಾಡಿದಂಥದ್ದು, ಮುಂಜವಿ ಮಾಡಿಸಿ ಮತಾಂತರ ಮಾಡಿರ್ತಕ್ಕಂಥವ್ರು, ಕಿರುಕುಳ ಕೊಟ್ಟಿರ್ತಕ್ಕಂಥವ್ರು, ಕೊಲೆ ಮಾಡಿರ್ತಕ್ಕಂಥವನು ಟಿಪ್ಪು ಸುಲ್ತಾನ್. ಅಷ್ಟೇ ಅಲ್ಲ, ಚಿತ್ರದುರ್ಗದಲ್ಲಿ ಕಾಸಾ ಬೇಡರನ್ನು, ಮದಕರಿ ನಾಯಕರ ವಂಶಸ್ಥರನ್ನು 20,000ಕ್ಕಿಂತ ಹೆಚ್ಚು ಜನರನ್ನು ಮತಾಂತರ ಮಾಡಿದಂಥವ್ರು, ಅಕಸ್ಮಾತ್ ಮತಾಂತರಕ್ಕೂ ಒಪ್ಪದೇ ಇರತಕ್ಕಂಥವ್ರನ್ನ ಖಗ್ಗೊಲೆ ಮಾಡಿರ್ತಕ್ಕಂಥವ್ರು. ಹಾಗಾಗಿ ಟಿಪ್ಪು ಸುಲ್ತಾನ್ ಅಲ್ಲ, ಒಬ್ಬ ನರಹಂತಕ, ಒಬ್ಬ ಉಗ್ರಗಾಮಿ. ನಾನು ಅಂಡರ್ಲೈನ್ ಮಾಡಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವತ್ತು ದಾವೂದ್ ಇಬ್ರಾಹಿಂ ಅಂತ ಹೆಸರು ಹೇಳ್ತೀವಲ್ಲ, ಜನಕ್ಕೆ ಅರ್ಥ ಆಗೋ ದೃಷ್ಟಿಯಿಂದ ಹೇಳೋದಕ್ಕೆ ಬಳ್ತೀನಿ. ಅಫ್ಜಲ್ ಗುರು, ದಾವೂದ್ ಇಬ್ರಾಹಿಂ ಸಾಲಿಗೆ ಸೇರಬಹುದಾದಂಥವ್ರು ಯಾರು ಅಂತ ಹೇಳಿದ್ರೆ ಟಿಪ್ಪು ಸುಲ್ತಾನ್. ಅಂಥವ್ರ ಜಯಂತಿಯನ್ನು ಮಾಡ್ಲಿಕ್ಕೆ ಹೊರಟಿದಾರಲ್ಲ ಸಿದ್ದರಾಮಯ್ಯ ಅವ್ರಿಗೆ ನಾನು ಪ್ರಶ್ನೆ ಕೇಳ್ತೀನಿ. ಯಾಕೆಂದ್ರೆ ಕರ್ನಾಟಕ ರಾಜ್ಯ ಇದೊಂದು ಜಾತ್ಯತೀತವಾಗಿರ್ತಕ್ಕಂಥ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ಈ ತತ್ವಗಳನ್ನು ಒಪ್ಕೊಂಡಿರ್ತಕ್ಕಂಥ ರಾಜ್ಯ. ಆ ಕಾಲದಲ್ಲಿ ಟಿಪ್ಪು ಸುಲ್ತಾನ್ ಅವನ ವಿರೋಧಿ ಖಡ್ಗದಲ್ಲಿ ಏನಿದೆ? ಪ್ರಜಾಪ್ರಭುತ್ವ ವ್ಯವಸ್ಥೆ ಅಲ್ಲಿ ಇತ್ತ ಸರ್. ಅವಾಗ ಪ್ರಜಾಪ್ರಭುತ್ವ ವ್ಯವಸ್ಥೆ ಇಲ್ಲ. ಹಾಗಾಗಿ ಅದಕ್ಕೆ ನನ್ನ ಪ್ರಶ್ನೆ ಟಿಪ್ಪು ಸುಲ್ತಾನ್ ಜಯಂತಿಯನ್ನ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ, ಜಾತ್ಯತೀತ ವ್ಯವಸ್ಥೆಯಲ್ಲಿ ಮಾಡಬೇಕಾ? ಯಾಕೆ ಅಂತ ಹೇಳಿದ್ರೆ ಅವತ್ತು ಮತಾಂತರ ಮಾಡಿದಂಥವ್ರು, ಒಪ್ಕೊಳ್ದೆ ಇರ್ತಕ್ಕಂಥವ್ರು ಖಗ್ಗೊಲೆ ಮಾಡಿರ್ತಕ್ಕಂಥವ್ರು, ಮತಾಂತರ ಮುಸ್ಲಿಂ ಧರ್ಮಕ್ಕೆ ಇಸ್ಲಾಂ ಧರ್ಮಕ್ಕೆ ಮತಾಂತರ ಆಗದೆ ಇದ್ದು ಇದು 1777ರಲ್ಲಿ 78ರಲ್ಲಿ 90ರಲ್ಲಿ ಮತಾಂತರ ಮಾಡಿದಾರೆ. ನಾನು ನಿಮಗೆ ದಾಖಲೆ 1777ರಲ್ಲಿ ಮತಾಂತರ ಮಾಡಿರೋದನ್ನ 2016ರಲ್ಲಿ ತಾವು ಜಯಂತಿಯನ್ನ ಮಾಡ್ಲಿಕ್ಕೆ ಹೊರಟಿದ್ದಾರೆ ಜಯಂತಿಯನ್ನ. 2016ರಲ್ಲಿ ಜಯಂತಿ ಮಾಡಕ್ಕಾಗತ್ತೆ ಅಂದ್ರೆ 17ನೇ ಶತಮಾನದಲ್ಲಿ ಮಾಡಿದ್ದು ಪಾಪ ಕ್ರೌರ್ಯಗಳನ್ನ ಯಾಕೆ 2016ರಲ್ಲಿ ಹೇಳಬಾರ್ದು? ಹಿಂದೆವರೆಗೂ ಟಿಪ್ಪು ಸೆಕ್ಯುಲರ್ ಇದ್ನಲ್ಲ, ಯಡಿಯೂರಪ್ಪನವರು ಕೆಜೆಪಿ 2 ವರ್ಷದಿಂದ ಮುಗಿಸ್ಬಿಡ್ತೀನಿ. ಯಡಿಯೂರಪ್ಪನವರು ನನ್ನ ವಾಟ್ಸ್ಆಪ್ ಅಲ್ಲಿ ಮೆಸೇಜಸ್ ಅಲ್ಲ, ವಾಟ್ಸ್ಆಪ್ ನಾನು ತೋರ್ಸಕ್ಕಾಗೋದಿಲ್ಲ. ಆಲ್ ರೈಟ್, ಓಕೆ. ಯಡಿಯೂರಪ್ಪನವರು ಕೆಜೆಪಿ ಮಾಡಿದಾಗ ಟಿಪ್ಪು ಸುಲ್ತಾನ್ ಜಯಂತಿಯ ಶುಭಾಶಯಗಳು ಶ್ರೀರಾಮುಲು. ಶ್ರೀರಾಮುಲು ಅವರ ಪತ್ರಿಕಾಗೋಷ್ಠಿಯನ್ನ ಜಗದೀಶ್ ಶೆಟ್ಟರ್ ಅವರು ಶ್ರೀಮಾನ್ ಆ ಸಂದರ್ಭದಲ್ಲಿ ಪಾರ್ಟಿಯಿಂದ ಡಿಸಿಷನ್ ತಗೊಂಡಿರ್ಲಿಲ್ಲ. ಒಂದ್ ನಿಮಿಷ ರವಿಕುಮಾರ್ ಸರ್, ನನ್ನ ಪ್ರಶ್ನೆನ ತಮಗೆ ಕ್ಲಿಯರ್ ಮಾಡ್ಬಿಡ್ತೀನಿ. ಇಲ್ಲಿರುವಂತವ್ರು ಎಲ್ಲರೂ ಕೂಡ ತಾವು ನೋಡ್ಬೋದು, PC ಮೋಹನ್ ಅವರಿದ್ದಾರೆ, ಅಶೋಕ್ ಅವರಿದ್ದಾರೆ, ಮತ್ತೆ ಯಾರು ನಮ್ಮ ಜಗದೀಶ್ ಶೆಟ್ಟರ್ ಮಾಜಿ ಮುಖ್ಯಮಂತ್ರಿಗಳಿದ್ದಾರೆ, ತಮ್ಮ ಬಿಜೆಪಿ ನಾಯಕರುಗಳು, ಇಲ್ಲಿ ಶ್ರೀರಾಮುಲು ಅವರು ಕೂಡ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ತಾವು ಹೇಳ್ತಾ ಇರೋದು ಈ ಫ್ಲೆಕ್ಸ್ ಹೊಡಿಸಿದಾಗ ನಮ್ಮ ಪಾರ್ಟಿ ಸ್ಟ್ಯಾಂಡ್ ತಗೊಳ್ಳಿಲ್ಲ ಅಂತ. 1976, 77, 78ರಲ್ಲಿ ನಡೆದಿರುವಂತಹ ಮತಾಂತರ ಕಗ್ಗೊಲೆಗಳ ಬಗ್ಗೆ ಮಾತನಾಡ್ತಾ ಇರೋರು 2 ವರ್ಷದ ಹಿಂದೆ ನಮ್ಮ ಪಾರ್ಟಿ ಸ್ಟ್ಯಾಂಡ್ ತಗೊಂಡಿರಲಿಲ್ಲ, ಹಾಗಾಗಿ ಅವರು ಟಿಪ್ಪು ಜಯಂತಿಗೆ ಹೋದ್ರು, ಈಗ ತಗೊಂಡಿದೀವಿ ಹೋಗ್ಬಾರ್ದು ಅಂದ್ರೆ ಇದರಲ್ಲಿ ಇದ್ರೊಳಗೆ ಏನ್ ಬಹಳ ಅತಿಶಯೋಕ್ತಿ ಇಲ್ಲ. ಅವಾಗ ನಾವು ಪಾರ್ಟಿ ಸ್ಟ್ಯಾಂಡ್ ಅನ್ನ ತೆಗೆದುಕೊಂಡಿರ್ಲಿಲ್ಲ, ನಾವು ಪಾರ್ಟಿ ಸ್ಟ್ಯಾಂಡ್ ಅನ್ನ ಕಳೆದ ವರ್ಷ ತೆಗೆದುಕೊಂಡಿದ್ದೀವಿ. ನಾನು ಸ್ಪಷ್ಟ ಮಾಡೋದಕ್ಕೆ ಬಯಸ್ತೀನಿ, ಶ್ರೀರಾಮುಲು ಅವರ ಫೋಟೋವನ್ನ ಟಿಪ್ಪು ಜಯಂತಿಗೆ ಯಡಿಯೂರಪ್ಪನವ್ರದ್ದು ಹೇಳಿ ಕೆಜೆಪಿ ಫಾರ್ಮೇಶನ್ ಮಾಡಿದಾಗ ಟಿಪ್ಪುವಿನ ಗೋರಿಗೆ ಹೋಗಿ ಟಿಪ್ಪು ಒಬ್ಬ ವೀರ ಕನ್ನಡಿಗ, ಆಶೀರ್ವಾದ ಪಡ್ಕೊಳಕ್ ಬಂದಿದ್ದೇನೆ ಅಂತ ಹೇಳ್ತಕ್ಕಂಥದ್ದು ವಿಡಿಯೋ, ಫೋಟೋ ಎಲ್ಲ ಇದೆ. ಈಗ ಕೆಜೆಪಿಯಲ್ಲಿ ಒಂದು ಬಿಜೆಪಿ ಸೇರಿದ ತಕ್ಷಣ ಟಿಪ್ಪು ದಾವೂದ್ ಇಬ್ರಾಹಿಂ ಆಗ್ಬಿಟ್ರು. ಟಿಪ್ಪು ಅಫ್ಜಲ್ ಖಾನ್, ಯಾರು ಸರ್? ನಂಗೆ ಟೆರರಿಸ್ಟ್ ಜಾಸ್ತಿ ಗೊತ್ತಿಲ್ಲ ಸರ್, ನೀವು ಹೇಳ್ತಾ ಇರ್ತೀರಿ ಹೆಸರು ಹೇಳಿ. ಟೆರರಿಸ್ಟ್ ಟಿಪ್ಪು ಸುಲ್ತಾನ್ ಟಿಪ್ಪು ಸೆಕ್ಯುಲರ್, ಕೆಜೆಪಿ ಇದ್ದಾಗ ಟಿಪ್ಪು ಸೆಕ್ಯುಲರ್, ಬಿಜೆಪಿ ಇದ್ದಾಗ ಟಿಪ್ಪು ಕಮ್ಯುನಲ್. ಆದ್ರೆ ನಿಮ್ಮ ರಾಜಕೀಯದ ಲಾಭಕ್ಕೋಸ್ಕರ ವಿವಾದವನ್ನು ಸೃಷ್ಟಿ ಮಾಡ್ತಕ್ಕಂತ ಕೆಲಸ ಮಾಡ್ತಾ ಇದೀರಿ. ರಾಜಕೀಯ ಲಾಭಕ್ಕೋಸ್ಕರವಾಗಿ ಜಯಂತಿಯನ್ನ ಯಾರು ಮಾಡ್ತಾ ಇದ್ದಾರೆ? 6.5 ಕೋಟಿ ಭಗತ್ ಸಿಂಗ್ ಎಕ್ಸ್ಟ್ರೀಮಿಸ್ಟ್ ಅಂತ ಕರೆದಿರೋದನ್ನ ನಾನು ನಿಮ್ಮ ಅದೇ ರೀತಿ ಟಿಪ್ಪುನು ಟೆರರಿಸ್ಟ್ ಅಂತ ಕರೀತಾರದು ಹಂಗೆ. ಮೇಡಮ್ ನಾನು ಹೇಳ್ತಾ ಇದ್ದೀನಿ, ಹೇಳಿದ್ರಿ ನೀವು ಸುಪ್ರೀಂ ಕೋರ್ಟ್ ಇದು ಒಂದು ಸ್ವಾಗತಾರ್ಹವಾದಂಥ ಬೆಳವಣಿಗೆ.